ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಗಾಂಧಿ ವಿರೋಧಿ ನೀತಿ ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಒಂದೇ 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 ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇನ್ಕಿಲಾಬ್ ಇನ್ಕಿಲಾಬ್. ಆಮ್ ಆದ್ಮಿ ಪಾರ್ಟಿಗೆ, ಆಮ್ ಆದ್ಮಿ ಪಾರ್ಟಿಗೆ. ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯವೋ ಅನ್ಯಾಯ, ಗಾಂಧಿ ನಿನ್ನ ದೇಶದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ, ಗಾಂಧಿ ನಿನ್ನ ದೇಶದಲ್ಲಿ ಮೋದಿಯ ಅತ್ಯಾಚಾರ, ಗಾಂಧಿ ನಿನ್ನ ದೇಶದಲ್ಲಿ ಅನಾಚಾರ ಅನಾಚಾರ, ಬಡವರಿಗೆ ಅವಮಾನ, ಗಾಂಧಿ ನಿನ್ನ ದೇಶದಲ್ಲಿ ಅನಾಚಾರ ಅನಾಚಾರ, ಗಾಂಧಿ ನಿನ್ನ. ಅವರು ಈ ಹೋರಾಟವನ್ನು ಮಾಡದೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರದೆ ಇದ್ದಿದ್ರೆ ಈ ಬಿಜೆಪಿ ಸಂಸದರೇ ನೀವು ಇವತ್ತಿನ ದಿನ ಕೂತ್ಕೊಳ್ತಾ ಇರ್ಲಿಲ್ಲ. ಇವತ್ತು ಅವ್ರು ಹಾಕಿರೋ ಭಿಕ್ಷೆಯಿಂದ ನೀವು ಇವತ್ತಿನ ದಿನ ಲೋಕಸಭೆಯಲ್ಲಿ ಕೂತ್ಕೊಂಡು ಗಾಂಧೀಜಿಯವರ ಹೆಸರಿಗೇನೆ ಕಳಂಕ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತೀರಾ? ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ. ಬಿಜೆಪಿಯವರೇ, ನಿಮ್ಮ ನಾಯಕರಾದಂಥ ನರೇಂದ್ರ ಮೋದಿ ಅವರು ಗಲ್ಲಿ ಗಲ್ಲಿಯಲ್ಲಿ ಪ್ರಚಾರ ಮಾಡಿದ್ರು. ನಾವು ಸರ್ಕಾರ ರಚನೆ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ. ನಿಮ್ಮ ಯೋಗ್ಯತೆಗೆ 12 ವರ್ಷ ಆಯ್ತು, ಇಲ್ಲಿವರೆಗೂ 2 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಕ್ ಆಗ್ಲಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಕನಸು ಏನಾಗಿತ್ತು? ಇವತ್ತಿನ ದಿನ ಗ್ರಾಮೀಣ ಜನತೆ, ಬಡ ಜನತೆ ಏನು ಇವತ್ತಿನ ದಿನ ತುಂಬಾ ಕಷ್ಟ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಕನಿಷ್ಠ 100 ದಿನಗಳ ಕಾಲ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು, ಅದು ಮಹಾತ್ಮ ಗಾಂಧೀಜಿಯವರ ಕನಸು. ನಿಮಗೆ ಕನಸೇ ಇಲ್ಲ, ನಿಮಗೆ ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ. ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷದ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಇಟ್ಕೊಂಡು 5 ವರ್ಷದ ಕಾರ್ಯಕ್ರಮಗಳನ್ನ ಹಾಕ್ತಾ ಇದ್ರು. ನಿಮ್ಗೆ ಪಂಚವಾರ್ಷಿಕ ಯೋಜನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಮ್ಮ ಯೋಗ್ಯತೆಗೆ ಅಂತ ನಿಮ್ಮ ಸರ್ಕಾರವನ್ನು ನಡೆಸಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೀರಿ. ಪಠ್ಯ ಪುಸ್ತಕಗಳಲ್ಲಿ ಭಗವದ್ಗೀತೆ ತಗೊಂಬನ್ನಿ, ರಾಮಾಯಣ ತಗೊಂಬನ್ನಿ, ಮಹಾಭಾರತ ತಗೊಂಬನ್ನಿ ಅಂತ ಏನೇನು ಇಲ್ಲದ್ದು ವಿಚಿತ್ರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಮಹಾತ್ಮ ಗಾಂಧೀಜಿಯವರ ಕನಸಿದ್ದು ನಮ್ಮ ದೇಶ ಮುಂದುವರಿಬೇಕಾದ್ರೆ ಬಡ ಜನರ ಕೈಗೆ ಕೆಲಸ ಕೊಡ್ಬೇಕಂತಕ್ಕಂಥದ್ದು ಅವ್ರ ಉದ್ದೇಶ ಇತ್ತು. ಹಾಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರ ಸರ್ಕಾರ ರಚನೆ ಮಾಡಿದಾಗ UPA ಸರ್ಕಾರದಲ್ಲಿ ಮನ್ರೇಗಾ ಯೋಜನೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನಿಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಅಂತ ನಾಯಕರ ಹೆಸರನ್ನ ತೆಗೆದು ಯಾವುದೋ ಜಯರಾಮ್ ಜಿಕ್ಕಿ, ಓರಾಮ್ ಜಿಕ್ಕಿ ಅಂತ ಎಲ್ಲ ಹೆಸರುಗಳನ್ನ ಇಟ್ಕೊಂಡು ನೀವು ಮಹಾತ್ಮ ಗಾಂಧೀಜಿಯವರ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದೀರಿ. ನಿಮ್ಗೆ ಧಿಕ್ಕಾರ ಇರಲಿ. ಇವತ್ತೇ ಕೊನೆ ಸ್ನೇಹಿತರೆ, ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರಿಗೆ ಕ್ಲೀನಾಗಿ ತೊಳೆದು ಪೂಜೆ ಮಾಡಿ ಇವತ್ತಿನ ದಿನ ನಾವು ಬಂದಿದ್ದೀವಿ. ಯಾಕೆ ತೊಳೆದು ಪೂಜೆ ಮಾಡಿದ್ವಿ ಅಂದ್ರೆ, ಬಿಜೆಪಿಯ ನಾಯಕರುಗಳು ಕೆಲವರೆಲ್ಲ ಗಾಂಧೀಜಿಯವ್ರನ್ನ ಮುಟ್ಟಿ ಮೈಲಿಗೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಇವತ್ತಿನ ದಿನ ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿ, ಎಳ್ನೀರಿನಲ್ಲಿ ಅಭಿಷೇಕವನ್ನು ಮಾಡಿ ಇವತ್ತು ತೊಳೆದು ಹಾರವನ್ನು ಹಾಕಿ ಬಂದಿದ್ದೀವಿ ಪೂಜೆ ಮಾಡಿ. ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷದ ಯಾವುದೇ ನಾಯಕರು, ಯಾವುದೇ ಪುರಾಣಿಗಳು ನಿಮ್ಗೆ ನೈತಿಕತೆ ಇದ್ರೆ ನೀವು ಗಾಂಧೀಜಿಯವ್ರನ್ನ ಮುಟ್ಟಬಾರ್ದು, ಅವ್ರನ್ನ ಮೇಲ್ಗೆ ಮಾಡ್ತೀರಿ. ನೀವು ಮುಂದೆಗಡೆ ಬಂದು ನಿಮ್ಮ ನರೇಂದ್ರ ಮೋದಿ ಅವರು ಭಾಷಣ ಬಿಗಿತಾರೆ,
महात्मा गांधी जी एक प्रेरणा है, वो है ये ಅಂತ ದೊಡ್ಡದಾಗಿ ಭಾಷಣವನ್ನು ಬಗೆತೀರಿ. ಇವತ್ತಿನ ದಿನ ಇರೋ ಹೆಸರನ್ನ ನೀವು ಅಳಿಸಾಕಿ ಗಾಂಧೀಜಿಯವ್ರನ್ನ ಎಲ್ಲಿರ್ತೀರಂಗೆ ನೀವು ಮಸಿ ಬೆಳೀತಾ ಇರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನೇನೇನ್ ಮಾಡ್ತಿರೋ ಗೊತ್ತಿಲ್ಲ. ಇದು ಯಾವುದಕ್ಕೂ ನಾವು ಆಮ್ ಆದ್ಮಿ ಪಕ್ಷದವರು ಬಿಡೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ಹೆಸರು ಕಳಕವನ್ನು ತರೋದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2ನೇ ತಾರೀಕಿಗೆ ಬರ್ತಾ ಇದೆ 2026ರಲ್ಲಿ. ನರೇಂದ್ರ ಮೋದಿಯವರೇ, ನೀವು ಮಾಡಿರ್ತಕ್ಕಂಥ ಈ ಹೇಯ ಕೃತ್ಯ ಗಾಂಧೀಜಿಯವರಿಗೆ ನೀವು ಮುಂದಿನ ಅಕ್ಟೋಬರ್ 2ನೇ ತಾರೀಕಿನಂದು ರಾಜ್ಘಾಟ್ನಲ್ಲಿ ನೀವು ಹೂವ ಮಾಲಾರ್ಪಣೆ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ನೀವು ಸರ್ಕಾರದಲ್ಲೇ ಇರೋದಿಲ್ಲ. ನೀವು ಈ ಮಾಡಿರ್ತಕ್ಕಂಥ ಗಾಂಧೀಜಿಯವರು ಮಾಡಿರ್ತಕ್ಕಂಥ ದ್ರೋಹ ಏನಿದೆ ಇದು ನಿಮಗೆ ಶಾಪವಾಗಿ ಪರಿವರ್ತನೆ ಆಗುತ್ತೆ. ನೀವು 2ನೇ ತಾರೀಕು ಒಳಗಡೆ ನೀವು ಸರ್ಕಾರ ಎಲ್ಲ ಕೆಳಗೆ ಬಿದ್ದು ಎಲ್ಲೂ ಇಲ್ದರೆ ನೀವೆಲ್ಲ ಜೈಲುಗಳು ಸೇರ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನಾನು ಇವತ್ತಿನ ದಿನ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಶಿವತರಾಮ್ ಗುಂಡಪ್ಪನವರು ಮಾತಾಡಬೇಕು ಅಂತ ಕೇಳ್ತಾರೆ. ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರು ಬದಲಾಯಿಸಿ ವಿಕಸಿತ್ ಭಾರತ್ ರಾಮ್ಜಿ ಸ್ಕೀಮ್ ಅಂತ ಹೊಸ ಹೆಸರು ತಂದಿದ್ದಾರೆ. ಈ ಮಸೂದೆ ತಿದ್ದುಪಡಿಗೆ ಅಂತ ನಿನ್ನೆ ಅವರು ಪಾರ್ಲಿಮೆಂಟ್ ಅಲ್ಲಿ ಹಾಕಿದ್ರು, ತುಂಬಾನೇ ವಿರೋಧ ಆಯಿತು. ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಕರ್ನಾಟಕ ಬೆಂಗಳೂರು ಸಹ ನಾವು ವಿರೋಧಿಸಿ ಖಂಡಿಸ್ತೀವಿ. ಈ ಮಸೂದೆಯನ್ನ ಹಿಂಪಡಿಬೇಕು, ಇದನ್ನ ಕಾನೂನಾಗಕ್ಕೆ ಬಿಡಬೇಕು ಅಂತ ಎಲ್ಲ ಪಕ್ಷಗಳನ್ನು ನಾವು ವಿನಂತಿಸ್ಕೊತಾ ಇದ್ದೀವಿ. ಈ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದು ಗೋಡ್ಸೆ ಅವ್ರನ್ನ ತಮ್ಮ ಹೀರೋ ತರ ಅವ್ರು ಬಿಂಬಿಸಿ, ವೀರ್ ಸಾವರ್ಕರ್ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಅವರು ಸ್ವಾತಂತ್ರ್ಯ ಸಿಕ್ಕಿದಾಗ ಗೋಡ್ಸೆ ಅವರು ಬ್ರಿಟಿಷರ್ ಕಾಲಿಗೆ ಬಿದ್ದು ಕ್ಷಮೆಯಾಚನೆ ಬರೆದು ಅಂತ ವ್ಯಕ್ತಿತ್ವ ಇವರು ಹೀರೋಗಳಾಗಿ ಬಂದಿದ್ದಾರೆ. ಇವ್ರಿಗೆ ರಾಮನ ಬಗ್ಗೆನೂ ಗೌರವ ಇಲ್ಲ, ರಾಮ ಹೇಳಿದ ಬಗ್ಗೆನೂ ಗೌರವ ಇಲ್ಲ. ಆ ರಾಮನ ಪರಮ ಭಕ್ತ ಮಹಾತ್ಮ ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಆರಾಮಾಗಿ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಲಾಯರ್ ಆಗಿ ಅವರು ತಮ್ಮ ಉದ್ಯೋಗವನ್ನು ಮುಂದೆ ನಡೆಸ್ಕೋಬಹುದಾಗಿತ್ತು. ಆದ್ರೆ ಅವರು ಈ ನಮ್ಮ ಬ್ರೌನ್ ಸ್ಕಿನ್ ಅವರ ವಿರುದ್ಧ ಹೋರಾಡಬೇಕು ಅಂತ ಬಂದು, ಇಲ್ಲಿ ಬ್ರಿಟಿಷರ್ಸ್ ವಿರುದ್ಧ ಹೋರಾಡಬೇಕು ಅಂತ ಬಂದು ಸ್ವಾತಂತ್ರ್ಯದಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ ಇತರ ಹಲವಾರು ಜನಗಳ ಜೊತೆ ಅವರು ಸೇರಿ ನಮ್ಮ ಭಾರತ ದೇಶವನ್ನ ಸ್ವಾತಂತ್ರ್ಯ ಕೊಡಿಸಿದ್ರು ಈ ಬ್ರಿಟಿಷರ್ ಹತ್ರ. ಈಗ ಇದು ಒಂದೇ ಮಸೂದೆಯಲ್ಲಿ ಹೆಸರೊಂದೇ ಬದಲಾವಣೆ ಅಲ್ಲ, ವಿಕಸಿತ್ ಭಾರತ್ ಅಂತ. ಇದ್ರ ಹೆಸರು ಅವಿಕಸಿತ್ ಭಾರತ್ ಅಂತ ಇಡಬೇಕು. ಉದ್ಯೋಗ ನಾಶ ಆಗ್ತಾ ಇದೆ, GST ಕಲೆಕ್ಷನ್ ಎಲ್ಲ ಕಮ್ಮಿ ಆಗ್ತಾ ಇದೆ. ನಮ್ಮ GDP 3.5 ಟ್ರಿಲಿಯನ್ ಅಂತಾರೆ, ಬರೀ ಸುಳ್ಳು. ನಿನ್ನೆ ಸಹ ವರ್ಲ್ಡ್ ಬ್ಯಾಂಕ್ ಆಮೇಲೆ IMF ಹೇಳಿದ್ದಾರೆ, ಈ ಭಾರತ ದೇಶದ ಟೋಟಲ್ ಉತ್ಪಾದನೆ GDP 2.5 ಟ್ರಿಲಿಯನ್ ಮಾತ್ರ ಇದೆ. ನಮ್ಮ ಪರ್ ಕ್ಯಾಪಿಟಲ್ GDP ಪ್ರತಿ ವ್ಯಕ್ತಿ ಆದಾಯ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾಗಿಂತಲೂ ಕಡಿಮೆ ಇದೆ. ಇದೆಂತ ವ್ಯವಸ್ಥೆ ತಂದು ಕೂರಿಸಿದ್ದಾರೆ. ಕಳೆದ 11 ವರ್ಷದಲ್ಲಿ ಇರೋ ಎಲ್ಲ ಅನುದಾನಗಳನ್ನ ಕೊಳ್ಳೆ ಹೊಡೆದಿದ್ದಾರೆ. ಈ ಮಸೂದೆ ಇನ್ನೊಂದು ಏನು ಅವರದ್ದು ಪ್ರಯತ್ನ ಅಂದ್ರೆ, ಸೆಂಟ್ರಲ್ ಕೇಂದ್ರ ಸರ್ಕಾರಕ್ಕೆ ಬೋಕ್ಸಕ್ಕೆ ನಾವೆಲ್ಲ ಏನು ಕಷ್ಟಪಟ್ಟು ತೆರಿಗೆ ಹಣವನ್ನು ಶೇಖರಣೆ ಮಾಡ್ತೀವಿ, ಆ ದುಡ್ಡಲ್ಲಿ ಸಹ ಇವರು ಈಗ ಏನ್ ಹೇಳ್ತಾ ಇದ್ದಾರೆ ಮಸೂದೆಯಲ್ಲಿ, ರಾಜ್ಯ ಸರ್ಕಾರಗಳು ಆ ಅನುದಾನವನ್ನ ತಾವೇ ಶೇಖರಣೆ ಮಾಡಬೇಕು ಅಂತ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಕೇರಳ ಈ ಎಲ್ಲ ರಾಜ್ಯಗಳು 1 ರೂಪಾಯಿ ಕೊಟ್ಟರೆ ನಮಗೆ ತೆರಿಗೆ ಹಣದಲ್ಲಿ ವಾಪಸ್ ಬರೋದು 16 ಪೈಸಾ. ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 1 ರೂಪಾಯಿ ಏನಾದ್ರು ಶೇಖರಣೆ ಆದ್ರೆ 2.5 ರೂಪಾಯಿವರೆಗೂ ವಾಪಸ್ ಬರುತ್ತೆ. ಇದು ತೀರನೇ ಅನ್ಯಾಯ ದಕ್ಷಿಣ ಭಾರತಕ್ಕೆ. ಸೊ ಇದರಲ್ಲಿ ಏನ್ ಹೇಳ್ತಾ ಇದೀನಿ, ಇದು ಬರೀ ಒಂದು ಹೆಸರು ಬದಲಾವಣೆ ಅಲ್ಲ, ಈ ಪೂರ್ತಿ ಮನ್ರೇಗಾ, ಈ VP ರಾಮ್ಜಿ ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಬೋಕ್ಸಕ್ಕೆ ಬರೋ ಎಲ್ಲ ಅನುದಾನಗಳನ್ನು ಕೊಳ್ಳೆ ಹೊಡೆಯೋದು ಅಂತ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಮುಂದೆ ಬರ್ತಾ ಇನ್ನು ನಮ್ಮ ಹೋರಾಟ ಉಗ್ರವಾಗುತ್ತೆ, ತೀವ್ರವಾಗುತ್ತೆ ಅಂತ ಹೇಳಿ ನಮಸ್ಕಾರ ಹೇಳಿ, ಭಾರತ್ ಮಾತಾ ಕಿ ಜೈ, ಆಮ್ ಆದ್ಮಿ ಪಾರ್ಟಿ ಜಿಂದಾಬಾದ್.
ಧನ್ಯವಾದಗಳು. ತನ್ನ ಸುಖ ಸಂಪತ್ತನ್ನು ತ್ಯಜಿಸಿ ಭಾರತದಲ್ಲಿ ಕೇವಲ ಒಂದೇ ಒಂದು ಬಟ್ಟೆಯಿಂದ ಇಡೀ ದೇಶವನ್ನೇ ಸುತ್ತಿ ಬ್ರಿಟಿಷರ ಒಂದು ಮಣಿಸಿದ್ರು. ಈ ಸ್ವಾತಂತ್ರ್ಯ ಕೊಡುವಲ್ಲಿ ಅವರು ಮುಖ್ಯ ಪಾತ್ರ ವಹಿಸಿದ್ರು. ಅಂತಹ ವ್ಯಕ್ತಿಯನ್ನು ಈ ಬಿಜೆಪಿ ನೇತೃತ್ವದ ಮೋದಿ ನೇತೃತ್ವದ ಸರ್ಕಾರ ಯಾವ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದೆ ಅನ್ನೋದನ್ನ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಈ ನಾಗಪುರದ ಒಂದು ಗರ್ಭಗುಡಿಯ ಸಂಸ್ಕೃತಿ ಉಗುಳ್ಳಂತಹ ಬಿಜೆಪಿ ಮತ್ತು RSS ನ ಮುಖವಾಡ ಧರಿಸತಕ್ಕಂತಹ ಈ ಬಿಜೆಪಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಸಹ ಇಡೋದಕ್ಕೆ ಅವರಿಗೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಂದುಗಳ ಯೋಚನೆ ಮಾಡಬೇಕು ನೀವು. ಯಾಕೆ ಈ ರೀತಿ ಆಗ್ತಾ ಇದೆ? ಇವರು ಮನುಸ್ಮೃತಿ ಇರತಕ್ಕಂತ ಮನುಸ್ಮೃತಿ ಏನ್ ಹೇಳಿದ್ರು ಅದನ್ನೇ ನಾವು ಪಾಲನೆ ಮಾಡಬೇಕು ಅನ್ನುವ ಮನುಸ್ಮೃತಿ ಇರತಕ್ಕಂತಹ ವ್ಯಕ್ತಿಗಳು ನೆಹರು ಅವರನ್ನ ಕಡೆಗಣಿಸಿದ್ರು, ಇಂದಿರಾ ಗಾಂಧಿ ಅವರನ್ನ ಕಡೆಗಣಿಸಿದ್ರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕಡೆಗಣಿಸಿದ್ರು. ಕೊನೆಗೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರನ್ನು ಸಹ ಇವರು ಬಿಡ್ತಾ ಇಲ್ಲ. ಇವರು ವೀರ ಸಾವರ್ಕರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ರಸ್ತೆಗಳು ವೀರ ಸಾವರ್ಕರ್ ರಸ್ತೆ ಅಂತ ಹೆಸರಿಡ್ತಾ ಇದ್ದಾರೆ. ಗೋಡ್ಸೆ ರಸ್ತೆ ಇಟ್ಟಿಗೆ ಅಂತ ಉತ್ತರ ಕರ್ನಾಟಕದಲ್ಲಿ ಹೋಗಿದ್ರು, ಕನ್ನಡ ಭಾಗದಲ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸಿದಾಗ ಅದನ್ನು ಹಿಂತೆಗೆದುಕೊಂಡ್ರು. ಇಂತಹ ಮನಸ್ಸಿರ್ತಕ್ಕಂತಹ ಬಿಜೆಪಿ ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದೆ. ಸುಳ್ಳುಗಳನ್ನು ಹೇಳಿಕೊಂಡು ಇಡೀ ದೇಶ ವಿದೇಶದಲ್ಲಿ ಸುತ್ತಾಡ್ತಾ ನರೇಂದ್ರ ಮೋದಿ ಈ ದೇಶಕ್ಕೆ ಏನು ಸಹ ಕಾಣಿಕೆ ಕೊಡ್ತಾ ಇಲ್ಲ. ದೇಶದ ಜನರ ಭಾವನೆಗಳನ್ನ ಎತ್ತಿ ಹಿಡಿದು ಕೇವಲ ರಾಮ ರಹೀಮ, ಇನ್ನು ರಾಮನಿಗೂ ರಹೀಮ್ಗೂ ಆಗಲ್ಲ ಅನ್ನುವ ದೃಷ್ಟಿಯಲ್ಲಿ ಒಬ್ಬರನ್ನು ಎತ್ತಿ ಕಟ್ಟಿ ರಾಜ್ಯಭಾರ ಆಡ್ತಾ ಇದ್ದಾರೆ. ಈ ಅಶೋಕ ಸಾಮ್ರಾಟನಂತೆ ನಡ್ಕೊಳ್ತಾ ಇದ್ದಾರೆ. ದೇಶದಲ್ಲಿ EVM ಹ್ಯಾಕ್ ಆಗ್ತಾ ಇದೆ. ನಾವು ಕೇಳಿದ ಮತ ಚೋರಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ದೇಶದಲ್ಲಿ ಮತ ಚೋರಿ ಅಂತ ಹೇಳಿದ್ರು. ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಪ್ರತಿಪಕ್ಷ ಕಾಂಗ್ರೆಸ್ ಉಗ್ರವಾದಂತ ಹೋರಾಟ ಮಾಡ್ತಾ ಇದೆ. ನೀವು ಅಫಿಡವಿಟ್ ಕೇಳ್ತಾರೆ, ಇಂಥದಕ್ಕಾದ್ರೆ ಅಫಿಡವಿಟ್ ಕೇಳ್ತಾರೆ. ಗಾಂಧೀಜಿ ಅವರ ಹೆಸರನ್ನ ನೀವು ತಗೊಳ್ಬೇಕಾದ್ರೆ ಒಂದು ಚರ್ಚೆ ಮಾಡಬೇಕು ಅನ್ನೋ ಒಂದು ರೀತಿ ಇದು ಬೇಡವಾ? ಒಂದು ಮನಸ್ಸು ಬೇಡವಾ? ವಿಧಾನಸಭೆ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ನಾವು ವಿಷಯವನ್ನ ಮನ್ರೇಗಾವನ್ನ ಮಹಾತ್ಮ ಗಾಂಧಿ ಅವರ ಹೆಸರನ್ನು ರಾಮ್ಜಿ ಮಾಡಿಕೊಟ್ಟಿದ್ದೀವಿ. ದೇಶದ ಜನರು ಏನ್ ಹೇಳ್ತೀರೋ, ಪ್ರತಿಪಕ್ಷಗಳು ಏನ್ ಹೇಳ್ತೀರೋ ಅಂತ ಕೇಳಬಹುದಾಗಿತ್ತಲ್ವಾ? ಏಕಾಏಕಿ ಸರ್ವಾಧಿಕಾರ ಧೋರಣೆಯನ್ನ ಬಿಜೆಪಿ ಸರ್ಕಾರ ಅನುಸರಿಸಿಕೊಂಡೇ ಬಂದಿದೆ. ಮುಂದಿನ ದಿನಗಳಲ್ಲಿ ಜನ ಎಚ್ಚೆತ್ತುಕೊಳ್ತಾರೆ, ಮುಂದಿನ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಒಂದು ಸಾರಿ ನೋಡಿ, ಬಿಜೆಪಿ ಒಂದು ನಾಚಿಕೆಗೇಡಿನ ಒಂದು ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ತಾಜಾ ಉದಾಹರಣೆ. ಯಾಕಂದ್ರೆ ಈ ದೇಶದ ಸರ್ವರನ್ನು ಒಗ್ಗೂಡಿಸಿ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸುವಲ್ಲಿ ಮುಂಚೂಣಿಯಲ್ಲಿ ನಾಯಕನಿದ್ದಂತಹ ಮಹಾತ್ಮ ಗಾಂಧಿಯವರ ಹೆಸರು ನಿಮಗೆ ಬೇಡವಾಯ್ತಲ್ಲ? ಕೇವಲ ನೀವು ನಾಗಪುರದ ಗರ್ಭಗುಡಿಯ ಸಂಸ್ಕೃತಿಯನ್ನು ನೀವು ತೆಗೆದುಕೊಂಡು ಬಂದು ಎಲ್ಲರೂ ಸಹ ರಾಮ್ಜಿ ಅಂತ ಹೆಸರನ್ನ ಇಟ್ಕೊಂಡು ನೀವು ಓಟ್ಗೋಸ್ಕರ ರಾಜಕಾರಣ ಮಾಡ್ತಾ ಇದ್ರಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ ಇದೆ. ಮಹಾತ್ಮ ಗಾಂಧಿ ಅವರು ಮಾಡಿದ ತಪ್ಪಾದ್ರೆ ಏನು? ದೇಶಕ್ಕೆ ಸ್ವತಂತ್ರ ಕೊಡಿಸಿದ ತಪ್ಪ? ಈ ದೇಶದ ಜನರನ್ನು ಒಗ್ಗೂಡಿಸಿದ ತಪ್ಪ? ಬ್ರಿಟಿಷರನ್ನು ಹೊಡೆದು ಓಡಿಸಿದ ತಪ್ಪ? ಯಾವ್ದು ತಪ್ಪು? ಈಗ ಅವರು ಹೇಳ್ಬೇಕಾಗುತ್ತೆ. ಇಂತಹ ಒಂದು ನಾಡಿನ ಇಂತಹ ಜನಕ್ಕೆ ನಾವು ಮತ ಕೊಟ್ಟು ಅಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸೋದಕ್ಕೆ ನಾವು ಅವಕಾಶ ಮಾಡ್ಕೊಟ್ಟಿದ್ರಲ್ಲ, ಆ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮುಂದೊಂದು ದಿನ ಈ ಜನ ಎಚ್ಚೆತ್ಕೊಂಡು ನಿಮ್ಗೆ ಯಾವ ಜನ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದೇ ಜನ ನಿಮಗೆ ಅಧಿಕಾರದಿಂದ ಇಳಿಸಿ ಜೈಲಿಗೆ ಕಳಿಸುವಂತಹ ದಿನಗಳು ಏನು ಮುಂದೆ ಇದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನೋಡಿ, ನಾವು ರಾಷ್ಟ್ರಾದ್ಯಂತ ನಮ್ಮ ಆಮ್ ಆದ್ಮಿ ಪಾರ್ಟಿ ಕೇಂದ್ರದಲ್ಲಿ ಮತ್ತೆ ಇದರಲ್ಲಿ ದೆಹಲಿಯಲ್ಲಿ, ಪಂಜಾಬ್ ಅಲ್ಲಿ ಮತ್ತು ಗೋವಾ, ಗುಜರಾತ್ ಎಲ್ಲ ರಾಜ್ಯಗಳಲ್ಲೂ ಸಹ ನಾವು ಇದರ ವಿರುದ್ಧ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಯಾಕಂದ್ರೆ ಗಾಂಧಿಯ ಹೆಸರನ್ನು ತೆಗೆದು ಬೇರೆ ಹೆಸರಿಡುವಂತ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಸಾಕಷ್ಟು ಹೆಸರುಗಳಿವೆ, ಕಾರ್ಯಕ್ರಮಗಳಿದ್ವು, ನೀವು ಇಟ್ಕೊಳ್ಳಿ. ನಿಮ್ಗೆ ಯಾವ್ದು ಕಾರ್ಯಕ್ರಮಗಳಿಲ್ಲ, ಯಾಕಂದ್ರೆ ಹೊಸ ಕಾರ್ಯಕ್ರಮಗಳೇನು ಮಾಡಿಲ್ಲ. GDP ಸುಳ್ಳು ಹೇಳ್ತಾ ಇದ್ರೆ, ಸುಳ್ಳು GDP ಹೇಳ್ತಾ ಇದ್ರ, ಅಭಿವೃದ್ಧಿ ಶೂನ್ಯ. ದೇಶದ ಸಾಲ 200 ಲಕ್ಷಕ್ಕೂ ಹೆಚ್ಚು ಆಗಿದೆ. 60 ವರ್ಷಗಳಲ್ಲಿ ಕೇವಲ 57 ಲಕ್ಷ ಸಾಲ ಮಾಡಿದಂತ ದೇಶ ನರೇಂದ್ರ ಮೋದಿ ಅವರು ಬಂದು 11 ವರ್ಷಕ್ಕೆ 200 ಲಕ್ಷವನ್ನು 157 ಲಕ್ಷ ಎಕ್ಸ್ಟ್ರಾ ಸಾಲ ಮಾಡಿದೆ.
ನೀವು ಸಂಸತ್ನಲ್ಲಿ ಗಂಭೀರವಾದಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ದೇಶದ ಪ್ರತಿಪಕ್ಷಗಳಿಗೆ ಮತ್ತು ಜನಗಳಿಗೆ ಉತ್ತರ ಕೊಡಬೇಕಾದಂತ ಪ್ರಧಾನಮಂತ್ರಿ ವಿದೇಶದಲ್ಲಿ ಹಾರಿ ಇಲ್ಲ ಯಾರೋ ಮೊಹಮ್ಮದ್ ಅವರ ಮೊಮ್ಮಗನ್ ಜೊತೆಗೆ ಡ್ರೈವ್ ಹೋಗ್ತೀರಿ ಮತ್ತೊಂದು ಮಾಡ್ತೀವಿ ಅಂತ ಹೇಳ್ತಾ ಇದೀರಲ್ಲ, ಇದೆಲ್ಲ ಖಂಡನೀಯ. ದೇಶ ಎಷ್ಟುವರೆಗೂ ಎನಫ್ ಇಸ್ ಎನಫ್ ತಡ್ಕೊಂಡಿದೆ, ಇಷ್ಟು ದಿನ ತಡ್ಕೊಂಡಿದೆ, ಇನ್ನು ಜನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಯಾಕಂದ್ರೆ ಯುವಕರಿಗೆ ಉದ್ಯೋಗ ಇಲ್ಲ. 18.5 ಲಕ್ಷ ಉದ್ಯೋಗಗಳ ಕೇಂದ್ರ ಸರ್ಕಾರ ನೇಮಕ ಮಾಡ್ಕೊಳ್ಬೇಕಾಯ್ತು, ಅದನ್ನ ನೀವು ಮಾಡ್ತಾ ಇಲ್ಲ. ಅಭಿವೃದ್ಧಿ ಎಲ್ಲಾ ಕಡೆಗಳನ್ನು ಟೋಲ್ ವಸೂಲು ಮಾಡ್ತಾ ಇದ್ರ. ಎಲ್ಲ ಪೆಟ್ರೋಲ್ ಇವತ್ತು ಕ್ರೂಡ್ ಆಯಿಲ್ $55 ಒಂದು ಬ್ಯಾರೆಲ್. ಆದ್ರೆ ನಮ್ಮ ಪೆಟ್ರೋಲ್ ರೇಟ್ ಎಷ್ಟು? 102, 103. ಯಾಕೆ? 60 ರೂಪಾಯಿ ಟ್ಯಾಕ್ಸ್ ಹಾಕ್ತೀರಾ. ಎಲ್ಲದರಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ನಮಗ್ ಕೊಡ್ತಾ ಇರತಕ್ಕಂಥದ್ದೇನು ಉದ್ಯೋಗ ಕೊಡ್ತಾ ಇಲ್ಲ, ಸ್ತ್ರೀ ಸಬಲೀಕರಣ ಆಗ್ತಾ ಇಲ್ಲ, ಎಜುಕೇಶನ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ, ಸ್ವಚ್ಛ ಭಾರತ್ ಫೇಲ್ಯೂರ್. ಇನ್ನೇನಕ್ಕೋಸ್ಕರ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದೀರಾ? ಕೂಡಲೇ ತಕ್ಷಣ ರಾಜೀನಾಮೆ ಕೊಟ್ಟು ಈ ದೇಶದ ಮಾನವವನ್ನು ಕಾಪಾಡಿ ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ನಾನು ಶಶಿಧರ್ ಆರಾಧ್ಯ ಅಂತ, ಪಶ್ಚಿಮ ವಿಭಾಗದ ಉಸ್ತುವಾರಿ GBA ಬೆಂಗಳೂರು.